ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಾಮ್. ಏನು ಸ್ಪೋರ್ಟ್ಸ್ ಅಪ್ಡೇಟ್ ಹೇಳೋಣ, ಏನು ಕ್ರಿಕೆಟ್ ಅಪ್ಡೇಟ್ ಹೇಳೋಣ, ಕ್ರಿಕೆಟ್ ಇನ್ಫಾರ್ಮೇಷನ್ ಹೇಳೋಣ ನಿಮಗೆ. ನಮ್ಮ ಸ್ಯಾಂಡಲ್ವುಡ್ ನ್ಯೂಸ್ಗಳ ಮುಂದೆ ಒಂಥರ ಸ್ಪೋರ್ಟ್ಸ್ ಅಪ್ಡೇಟ್ಗಳು, ಕ್ರಿಕೆಟ್ ಅಪ್ಡೇಟ್ಗಳು ಇವೆಲ್ಲ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದೆ. ಏನು ಡಿವೋರ್ಸ್ ಕಥೆಗಳು, ಏನು ಕೊಲೆ ಪ್ರಕರಣಗಳು. ಬಿಡಿ, ಇವಾಗ ಮ್ಯಾಟ್ರಿಗೆ ಬರೋಣ. ಓಕೆ, ಇವಾಗ ಸ್ಕೇರ್ಸಿಟಿ ಆಫ್ ಕ್ವಾಲಿಫೈಯಿಂಗ್ ಫಾರ್ ಕಂಟ್ರಿ ಟೀಮ್ ಅಂತೂ ಬಂದಿದೆ. ಸೊ ಪಾಯಿಂಟ್ಸ್ ಟೇಬಲ್ನ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು. ಸೂಪರ್ 8ಗೆ ಕ್ವಾಲಿಫೈ ಆಗಿಲ್ಲ ಅಂತ ಅಂದರೆ ಒಂಥರ ಕಂಟ್ರಿ ಟೀಮ್ಸ್ಗಳಂತ ಹೆಸರು ವಾಸಿ ಆಗಿದ್ದಂಥ ಟೀಮ್ಸ್ಗಳೆಲ್ಲ ಏನೇನಿದ್ದಾವೆ, ಸೊ ಇವರೆಲ್ಲ ಏನಾದ್ರು ಕ್ವಾಲಿಫೈ ಆಗಿಲ್ಲ ಸೂಪರ್ 8ಗೆ ಅಂತಂದರೆ ಅಜೀಬ್ ಆಗುವಂಥ ವಿಚಾರ. ಗ್ರೂಪ್ ಸ್ಟೇಜಲ್ಲೇ ಎಕ್ಸಿಟ್ ಆಯಿತು ಅಂತಂದರೆ ಇದಕ್ಕಿಂತ ಅಜೀಬ್ ಆಗೋದು ಅಂಥ ಟೀಮ್ಗಳಿಗೆ ಇನ್ನೂ ಒಂದು ಇರೋದಿಲ್ಲ. ಇವಾಗ ಸ್ಕೇರ್ಸಿಟಿ ಆಫ್ ಕ್ವಾಲಿಫೈಯಿಂಗ್ ಯಾರಿಗೆ ಅಂತಂದರೆ ಪಾಕಿಸ್ತಾನ್ ಆ್ಯಂಡ್ ಇಂಗ್ಲೆಂಡ್. ಸೊ ಲಾಸ್ಟ್ ಟೈಮ್ ಫೈನಲಿಸ್ಟ್ಗಳು ಇಬ್ಬರು ಕೂಡ ಇಂಗ್ಲೆಂಡ್ ಅಂಡ್ ಪಾಕಿಸ್ತಾನ್, ಡಿಫೆಂಡಿಂಗ್ ಚಾಂಪಿಯನ್ಸ್ ಇಂಗ್ಲೆಂಡು, ರನ್ನರ್ ಅಪ್ಸು ಪಾಕಿಸ್ತಾನ. ಇವರಿಗೆ ಕ್ವಾಲಿಫೈ ಆಗೋದೇ ಸೂಪರ್ 8ಗೆ ಕಷ್ಟ ಆಗ್ತಾ ಹೋಗಿದೆ. ಸೊ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಾ ಇರ್ಬೋದು. ಇವತ್ತು ಪಾಕಿಸ್ತಾನ್ಗೆ ಮ್ಯಾಚ್ ಇದೆ ಕೆನಡಾ ಮೇಲೆ, ಇವತ್ತಂತೂ ಗೆಲ್ತಾರೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಮ್ಯಾಚು ಐರ್ಲೆಂಡ್ ಮೇಲೆ ಇದೆ, ಐರ್ಲೆಂಡ್ ಮೇಲೂ ಗೆಲ್ತಾರೆ ಅಂತ ಅನ್ಕೊಳ್ಳಿ. ಬಟ್ 2-2 ಮ್ಯಾಚ್ನ ಗೆದ್ರೂ ಸಹ ಇವ್ರು ಕ್ವಾಲಿಫೈ ಆಗೋದು ಒಂಥರ ಸಿಕ್ಕಾಪಟ್ಟೆ ಕಷ್ಟ. ನೆಟ್ ರನ್ ರೇಟ್ ಮ್ಯಾಟ್ರಿಗೆ ಬರುತ್ತೆ. US ಇದು ನೆಟ್ ರನ್ ರೇಟ್ ಏನಿದೆ ಇದು ಸಿಕ್ಕಾಪಟ್ಟೆ ಬೆಟರ್ ಆಗಿದೆ ಪಾಕಿಸ್ತಾನ್ಗೆ ಕಂಪೇರ್ ಮಾಡ್ತು ಅಂತ ಅಂದರೆ. USA ಇನ್ನು ಒಂದು ಮ್ಯಾಚ್ನ ಗೆಲ್ತು ಅಂತಂದರೆ ಸಾಕು, ಆರಾಮಾಗಿ ಶಿಸ್ತಾಗಿ ಕ್ವಾಲಿಫೈ ಆಗ್ಬಿಡ್ತದೆ. 2 ಮ್ಯಾಚಲ್ಲಿ ಇಂಡಿಯಾ ಮೇಲೆ ಒಂದು ಮ್ಯಾಚ್ ಸೋತನು ಕೂಡ ಇನ್ನೂ ಒಂದು ಮ್ಯಾಚ್ನ ಗೆಲ್ತು ಅಂತ ಅಂದರೆ ಐರ್ಲೆಂಡ್ ಮೇಲೆ ಇದೆ ಅಂತ ಕಾಣಿಸುತ್ತೆ USಗೆ. ಸೊ ಆ ಮ್ಯಾಚ್ನ ಗೆಲ್ತು ಅಂತಂದರೆ ಪಕ್ಕಾ 100% ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಪಾಕಿಸ್ತಾನದ ಸಿನಾರಿಯೋ ನಿಮಗೆ ಗೊತ್ತಿರೋದೇ. ಬಟ್ ಇಂಗ್ಲೆಂಡ್ ನೋಡಿ ಯಾವ ಥರ ಇಲ್ಲಿ ಸ್ಕೇರ್ಸಿಟಿ ಹುಟ್ಕೊಂಡಿದೆ ಅಂತ. ಅವರಿಗೆ ಒಂದು ಮ್ಯಾಚ್ನ ಸೋತಿದ್ದಾರೆ ಇಂಗ್ಲೆಂಡ್ ಅವರು. ಸೊ ಇವ್ರಿಗಿರೋದು ಮ್ಯಾಚು ನಮಿಬಿಯಾ ಮೇಲಿದೆ, ಒಮಾನ್ ಮೇಲಿದೆ ಮ್ಯಾಚು. 2-2 ಮ್ಯಾಚ್ನ ಗೆಲ್ತು ಅಂತ ಅಂದರೆ ಇವರಿಗೆ ಅಟ್ ಮ್ಯಾಕ್ಸ್ ಅಂದೂ ಕೂಡ 5 ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿ ಸ್ಕಾಟ್ಲ್ಯಾಂಡ್ ಆಲ್ರೆಡಿ 5 ಪಾಯಿಂಟ್ ಇಟ್ಕೊಂಡಿದ್ದಾರೆ. 2.165 ಇವರ ನೆಟ್ ರನ್ ರೇಟ್ ಇದೆ. ಇಲ್ಲಿ ಇಂಗ್ಲೆಂಡ್ ಅವ್ರದ್ದು -1.8000 ಇದೆ ಇವರ ನೆಟ್ ರನ್ ರೇಟು. ಸೊ ಆದ್ರಿಂದ ಇಲ್ಲಿ ಸ್ಕಾಟ್ಲ್ಯಾಂಡ್ ಅಂಡ್ ಆಸ್ಟ್ರೇಲಿಯಾ ಸಿಕ್ಕಾಪಟ್ಟೆ ಫೇವರೇಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಯಾಕಂದ್ರೆ ಆಸ್ಟ್ರೇಲಿಯಾ 2-2 ಗೆದ್ದಿದೆ, ಸ್ಕಾಟ್ಲ್ಯಾಂಡ್ ಆಲ್ರೆಡಿ 5 ಪಾಯಿಂಟ್ ಇಟ್ಕೊಂಡಿದ್ದಾರೆ. ಇಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೂ ಕೂಡ 5 ಪಾಯಿಂಟ್ ಅಷ್ಟೇ ತಗೊಳ್ಳೋದಕ್ಕಾಗೋದು. 2-2 ಗೆದ್ರು ಕೂಡ ನಮಿಬಿಯಾ ಒಮಾನ್ ಮೇಲೆ ಹೊಡೆದ್ರು ಕೂಡ 5 ಪಾಯಿಂಟ್ ಅಷ್ಟೇ ತಗೊಳ್ಳೋಕ್ಕಾಗೋದು. ಜೊತೆಗೆ ರನ್ ರೇಟ್, ನೆಟ್ ರನ್ ರೇಟ್ ಇವ್ರದ್ದು ಯಾವ ರೀತಿಲಿ ಇರುತ್ತೆ ಅಟ್ ದ ಎಂಡ್ ಆಫ್ ದ ಡೇ ಅಂತ ಗೊತ್ತಿಲ್ಲ. ಇಲ್ಲಿ ಇವ್ರು ಏನು ಮಾಡಬೇಕು ಅಂತಂದ್ರೆ ನಮಿಬಿಯಾ ಮತ್ತೆ ಒಮಾನ್ ಮೇಲೆ ಯೂಸ್ ಮಾರ್ಜಿನ್ ವಿಕ್ಟ್ರಿನ ತಗೊಬೇಕು. ಇಲ್ಲ ಅಂತ ಅಂದರೆ ಇವರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಕಾಟ್ಲ್ಯಾಂಡ್ದು ಇಂಗ್ಲೆಂಡ್ ಮೇಲೆ ಮ್ಯಾಚ್ ಏನಿತ್ತು, ಸೊ ಆ ಮ್ಯಾಚ್ ನಿಂತೋಯ್ತಲ್ಲ, ಸೊ ಅದರಿಂದ ಅವ್ರಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಹೇಳಬೇಕು ಇಂಗ್ಲೆಂಡ್ ಅವ್ರಿಗೆ. ಸೊ ನೋಡಿ, ಒಂದೊಂದು ಮ್ಯಾಚು ಮಳೆ ಬಂದು ನಿಂತೋಗೋದ್ರಿಂದ ಸೊ ಯಾವ ಥರ ಎಲ್ಲ ಎಫೆಕ್ಟ್ ಆಗುತ್ತೆ ಅಂತ. ಸ್ಕಾಟ್ಲ್ಯಾಂಡು ಮತ್ತೆ ಇಲ್ಲಿ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗಿ, ಜೊತೆಗೆ ಇಂಡಿಯಾ ಮತ್ತೆ USA ಕ್ವಾಲಿಫೈ ಆಗೋಗ್ಬಿಡ್ತು ಅಂತಂದರೆ ಸೊ ಇದೊಂಥರ ಗ್ರೂಪ್ ಆಫ್ ಅಪ್ಸೆಟ್ಸ್ ಇದ್ದಂಗೆ ಇರ್ತೈತೆ. ಯಾಕಂದರೆ ಪಾಕಿಸ್ತಾನ್ ಮತ್ತು ಇಂಗ್ಲೆಂಡು ಲಾಸ್ಟ್ ಸೀಸನ್ ಫೈನಲಿಸ್ಟ್ಗಳು. ಸೊ ಇವರು ಕ್ವಾಲಿಫೈಯೇ ಆಗಿಲ್ಲ ಅಂತಾನೆ ಸೂಪರ್ 8ಗೆ. ಇದಕ್ಕಿಂತ ಅಜೀಬ್ ಆಗುವಂಥದ್ದು ಇನ್ನೂ ಒಂದಿರೋದಿಲ್ಲ. ಸೊ ಇಲ್ಲಿ ಪಕ್ಕ ಈ ಥರ ಆದರೂ ಆಗ್ಬೋದು. ನನಗೇನೋ 80% ಇದೇ ಆಗೋ ಲಕ್ಷಣಗಳು ಎದ್ದೆದ್ದು ಕಾಣಿಸ್ತಾ ಇದೆ. ಬಟ್ ಮಿರಾಕಲ್ಸ್ ಮಾಡಬೇಕು ಪಾಕಿಸ್ತಾನದವರು, ಅವ್ರಿಗೂ ಮಿರಾಕಲ್ ಆಗಬೇಕು. ಜೊತೆ ಅಂದರೆ ಲಕ್ ಫ್ಯಾಕ್ಟರ್ ಕೂಡ ಸ್ವಲ್ಪ ವರ್ಕೌಟ್ ಆಗಬೇಕು. ಜೊತೆಗೆ ಇಲ್ಲಿ ಇಂಗ್ಲೆಂಡ್ ವಿಚಾರಕ್ಕೆ ಬಂತು ಅಂದರೆ ಅವ್ರು ನೆಟ್ ರನ್ ರೇಟ್ನ ಬೂಸ್ಟ್ ಮಾಡಿಕೊಂಡು ಹೊಡಿಬೇಕಾಗುತ್ತೆ. ಇಲ್ಲಿ ಗ್ರೂಪ್ ಸಿನ ನೋಡ್ತು ಅಂತಂದರೆ ಅಫ್ಘಾನಿಸ್ತಾನ ಸಿಕ್ಕಾಪಟ್ಟೆ ಬೆಟರಾಗಿ ಕಾಣಿಸ್ಕೊಂತಿರೋ, ವೆಸ್ಟ್ ಇಂಡೀಸು ಬೆಟರಾಗಿ ಕಾಣಿಸ್ಕೊಂತಿರೋ, ನ್ಯೂಜಿಲ್ಯಾಂಡ್ಗೆ ಅಪ್ಸೆಟ್ ಆಗುವಂಥ ಎಲ್ಲ ಲಕ್ಷಣಗಳು ಎದ್ದೆದ್ದು ಕಾಣಿಸ್ತಾ ಇದೆ. ಇವಾಗ ಅಫ್ಘಾನಿಸ್ತಾನ ಆಡ್ತಾ ಇರುವಂಥ ಫ್ಲೋನ ನೋಡ್ತು ಅಂತ ಅಂದರೆ ಅವರು ಯಾವುದೇ ಟೀಮ್ ಆಗಲಿ ಹೊಡೆದ್ಬಿಟ್ಟು ಉಣಿಸ್ಬಿಟ್ಟು ಹೋಗ್ತಾರೆ ಅಂತ ಯಾಕೆ ನನಗೆ ಅನ್ನಿಸ್ತಾ ಇದೆ. ವೆಸ್ಟ್ ಇಂಡೀಸ್ ಕೂಡ ಅಷ್ಟೊಂದು ಸಾಲಿಡ್ ಆಗಿ ಕಾಣಿಸ್ತಾ ಇದ್ದಾರೆ. ಲಾಸ್ಟ್ ಅವ್ರಿಗೆ ಒಂಥರ ಸಿಕ್ಕಾಪಟ್ಟೆ ಹಲ್ಟ್ ಆಗಿ ಹೋಗ್ಬಿಟ್ಟಿದೆ. ODI ವರ್ಲ್ಡ್ ಕಪ್ಪಿಗೆ ಕ್ವಾಲಿಫೈ ಆಗಲಿಲ್ಲ, T20 ವರ್ಲ್ಡ್ ಕಪ್ಪಿಗೆ ಲಾಸ್ಟ್ ಟೈಮ್ ಕ್ವಾಲಿಫೈ ಆಗೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ವೆಸ್ಟ್ ಇಂಡೀಸ್ ಅವರು ರೊಚ್ಚಿಗೆ ಎದ್ದು ಬಂದು ಹೈಲಿ ಪಂಪ್ಡಪ್ ಆಗಿ ಆಡ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ನ್ಯೂಜಿಲ್ಯಾಂಡ್ ಅವ್ರಿಗೆ ಅಪ್ಸೆಟ್ ಆಗುವಂಥ ಎಲ್ಲ ಲಕ್ಷಣಗಳಿದೆ. ಇಲ್ಲಿ ಸೌತ್ ಆಫ್ರಿಕಾ 3-3 ಮ್ಯಾಚ್ನ ಗೆದ್ದಿರೋದ್ರಿಂದ ಆಲ್ಮೋಸ್ಟ್ ಕ್ವಾಲಿಫೈ ಆಗಿದೆ ಅಂತ ಹೇಳಬೇಕು. ನೆಟ್ ರನ್ ರೇಟ್ ಕೂಡ ಬೆಟರ್ ಆಗಿದೆ, +0.603 ಇರೋದ್ರಿಂದ ಆಲ್ಮೋಸ್ಟ್ ಕ್ವಾಲಿಫೈ ಆಗೋಗ್ಬಿಟ್ಟಿದ್ರೆ ಅಂತ ಹೇಳಬೇಕು. ಬಟ್ ಇನ್ನೊಂದು ಮ್ಯಾಚ್ನ ಗೆಲ್ತವ್ರೆ ಅಫಿಷಿಯಲಿ ಒಂಥರ ಸೀಲ್ ಹೊಡೆದಂಗೆ ಇರುತ್ತೆ. ಇವಾಗಲೂ ಒಂಥರ ಸೀಲ್ ಹೊಡೆದಂಗಿದೆ. ಬಟ್ ಆದರೂ ಇನ್ನೂ ವೈಟಿಂಗ್ ಸ್ಟೇಜಲ್ಲಂತೂ ಖಂಡಿತ ಇದೆ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನೆದರ್ಲ್ಯಾಂಡ್ಸ್ 2 ಮ್ಯಾಚ್ನ ಗೆಲ್ಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು, ಬಾಂಗ್ಲಾದೇಶ್ ಇನ್ನೂ 2 ಮ್ಯಾಚ್ನ ಗೆಲ್ಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ನನ್ನ ಪ್ರಕಾರ ಸೌತ್ ಆಫ್ರಿಕಾದವ್ರು ಒಂಥರ ಅಫಿಷಿಯಲಿ ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಲೆಕ್ಕ. 3 ಮ್ಯಾಚ್ ಆಗಿದೆ ಕೆಲವು ಟೀಮ್ದು ಬರೀ 2 ಮ್ಯಾಚ್ ಆಗಿದೆ, ಕೆಲವು ಟೀಮ್ದಿಂದ 1 ಮ್ಯಾಚ್ ಆಗಿದೆ. ಸೊ ಒಂಥರ ಅನ್ಸರ್ಟನ್ ಆಗಿ ಕಾಣಿಸ್ತಾ ಇದೆ ಪಾಯಿಂಟ್ಸ್ ಟೇಬಲ್ ಅಂತೂ. ಸೊ ಇವಾಗ ಏನೋ ಒಂದು ಕ್ವೆಶನ್ ಅಂತಂದರೆ, ಪಾಕಿಸ್ತಾನ್ ಮತ್ತು ಇಂಗ್ಲೆಂಡ್ ಲಾಸ್ಟ್ ಟೈಮ್ ಫೈನಲಿಸ್ಟ್ಗಳು ಸೂಪರ್ 8ಗೆ ಕ್ವಾಲಿಫೈ ಆಗಿಲ್ಲ ಅಂತಂದರೆ ಇದಕ್ಕಿಂತ ಅಜೀಬ್ ಆಗುವಂಥದ್ದು ಒಂಥರ ಈ ವರ್ಲ್ಡ್ ಕಪ್ಗೆ ಇನ್ನೂ ಒಂದಿಲ್ಲ ಅಂತ ಕಾಣಿಸುತ್ತೆ. ಏನೋ ಗುರು ಅಜೀಬ್ ಆಗಬೇಕು ವರ್ಲ್ಡ್ ಕಪ್ಪಿಗೆ. ಪಾಪ ಅಲ್ಲಿ ಸ್ಕಾಟ್ಲ್ಯಾಂಡು ಮತ್ತು US ಅವ್ರು ಮಸ್ತಾಗಿ ಆಡಿದ್ದಾರೆ, ಕ್ವಾಲಿಫೈ ಆಗಲಿ ಬಿಡು. ಇವರು 4 ನನ್ನ ಮಕ್ಕಳು ಇವರಿಗೆಲ್ಲ ನೆಟ್ಟಿಗೆ ಆಡ್ಬೇಡ ಅಂತ ಹೇಳಿದ್ವಿ ನಾವು ಅಂತ ಹೇಳ್ತೀರಾ.
ನೋಡೋಣ ಏನಾಗುತ್ತೆ ಅಂತ. ಸೊ ಒಂಥರ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಏನಿದೆ ಇದಂತೂ ಪಕ್ಕ ಒಂಥರ ಗ್ರೂಪ್ ಆಫ್ ಅಪ್ಸೆಟ್ಸ್ ಥರನೇ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ 2 ನೇಷನ್ಗಳು ಹೊಸದಾಗಿ ಒಂಥರ ಕ್ವಾಲಿಫೈ ಆಗುವಂಥ ಸಿನಾರಿಯೋ ಬಂದಿದೆ ಸೂಪರ್ 8ಗೆ. ಕಾದ್ ನೋಡೋಣ ಏನು ಆಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.